ಯಾರು ಗೆದ್ದಿಂದ? ಇವ್ರು ಗೆದ್ದಿಂದ. ಇವ್ ಕೊತ್ತೂರು ಮಂಜು ತಗೊಳ್ಳಿ. ಕೊತ್ತೂರು ಮಂಜು ಮುಳಬಾಲಲ್ಲಿ ಗೆಲ್ಬೇಕಂದ್ರೆ 90% ಸಹಾಯ ಮಾಡಿದವ್ರು ಕೆ ಎಚ್ ಮುನಿಯಪ್ಪ ಅವರು. ಬೇಕಾದ್ರೆ ಅವ್ರನ್ನ ಕೇಳಿ ಸರ್. ಕೆಲವು ಸರ್ ಇಲ್ಲ, ಅವಾಗ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ್ದವರು. ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ನಿಂತಾಗ ಅಂಬರೀಷ್ ಕಾಂಗ್ರೆಸ್ ಅಲ್ಲಿ ಬೀಬರ್, ನಾವೆಲ್ಲ ಕಾಂಗ್ರೆಸ್ಗೆ ಮಾಡಿದ್ವಿ, ಅಂಬರೀಷ್ಗೆ ಮಾಡಿದ್ವಿ ನಾವು. ಬಟ್ ಕೆ ಎಚ್ ಮುನಿಯಪ್ಪ ಅವ್ರು ಎಲ್ಲೋ ಒಂದ್ ಕಡೆ ಅವ್ರಿಗೆ ಸ್ವಲ್ಪ ತೊಂದರೆ ಆಯ್ತು ಅಂತೇಳಿ ಈ ತಾಲೂಕಲ್ಲಿ ಕಾಂಗ್ರೆಸ್ ಲೀಡರ್ಗಳೆಲ್ಲ ಒತ್ತಡ ತಂದ್ಬಿಟ್ರು ಅವ್ರ ಮೇಲೆ. ಅವ್ರು ನ್ಯೂಟ್ರಲ್ ಆಗ್ಬಿಟ್ಟು ಆಯ್ತಪ್ಪ ಆತನೇ ಮಾಡ್ಕೊಳ್ಳೋದಂತ ಬಿಟ್ಬಿಟ್ಟ. ಇಲ್ಲ ಅಂದಿದ್ರೆ ಆವತ್ತು ಕೊತ್ತೂರು ಮಂಜು ಗೆಲ್ಲಕ್ಕೆ ಆಗ್ತಾ ಇಲ್ಲ ಸರ್. ಅವರು ಕಷ್ಟ ಬಿದ್ದಷ್ಟು ಯಾರು ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಲೀಡರ್ ಹಳಬ್ರು ಇದ್ದಾರೆ, ಹಳ್ಳಿಗಳಿದ್ದಾರೆ. ನೀವು ಒಂದಿನ ಬೇಕಾದ್ರೆ ನೀವು ಎಲ್ಲ ಕಡೆ ನೀವು ನಮ್ಗಿಂತ ಮುಂಚೆ ಇಂಟರ್ವ್ಯೂ ಮಾಡ್ತೀರಿ, ಎಲ್ಲ ಕೇಳಿ. ಆವತ್ತು ಕೆ ಎಚ್ ಮುನಿಯಪ್ಪ ನಿಷ್ಠೆಯಿಂದ ಮಾಡಿದ್ರು ಏನೋ ಗೆಲ್ಲಿ ಅಂತ. ಗೆದ್ದ ಮೇಲೆ ಅವ್ರಿಗೆ ಮೋಸ ಮಾಡಿದ್ರು ಯಾರೋ ಈ ಸೆಂಟರ್ಗಳಿಂದ. ಸರ್ ನೀನು ಕೆ ಎಚ್ ಮುನಿಯಪ್ಪ ಕೊತ್ತೂರು ಮಂಜಿಗೆ ಏನು ವೈಯಕ್ತಕ್ಕಿಲ್ಲ. ಈ ಕೆಲವರು ಸೆಂಟ್ರಿಂದ ನಿನ್ ಮೇಲೆ ಅದೇ ಹೇಳ್ದ, ಇವ್ರ ಮೇಲೆ ಹಿಂದೆ ಹೇಳ್ಬಿಟ್ಟು ಅವರಿಬ್ಬರಿಗೂ ಬೆಂಕಿ ಹಾಕಿದ್ರು ಅಷ್ಟೇ. ಸರ್, ಈಗ ಮುಳಬಾಗಿಲು ಕಾಂಗ್ರೆಸ್ ನಲ್ಲಿ ನೀವೆಲ್ಲ ಕಾಣಿಸ್ಕೊಂತ ಇದ್ದಾರೆ. ನೀವು ಕಾಂಗ್ರೆಸ್ ಬಗ್ಗೆ ಕಳೆದ ವಿಧಾನಸಭಾ ಚುನಾವಣೆ ಅಜಗಜಾಂತರಿಂದ ಸೋತು. ಸೊ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೇನು ಗೆಲ್ಲುವಂತ ಹಂತದಲ್ಲಿದ್ದಾಗ ಸೋತಿದ್ದು ಯಾಕೆ ಸರ್? 100% ಆಜ್ಞಾನ ಗೆಲ್ತಾ ಇದ್ದ. 110% ಗೆಲ್ಲು ಕ್ಯಾಂಡಿಡೇಟ್ ಗೆಲ್ತಾ ಇದ್ದ. ನಾವೆಲ್ಲ ಕೆ ಎಚ್ ಮುನಿಯಪ್ಪ ಅವರು ಸೀರಿಯಸ್ ಆಗಿ ಆ ವಿಚಾರದಲ್ಲಿ ಬಿ ಫಾರ್ಮ್ ವಿಚಾರದಲ್ಲಿ ಅರ್ಧ ಮಿಸ್ ಆಗಿದ್ದಕ್ಕೋಸ್ಕರ ಅರ್ಧ ಗಂಟೆಯಲ್ಲಿ ಕ್ಲಿಯರ್ ಮಾಡಿಕೊಟ್ರು ಕೆ ಎಚ್ ಮುನಿಯಪ್ಪ ಅವರು. ನನ್ಗೆ ಹೇಳಿದ್ರು ಪಾಪ ಅವ್ರು ದೇವನಹಳ್ಳಿಲಿದ್ರು ಕೂಡ ಅವ್ರ ಬಾಧೆಗಳು ಅವರಿದ್ರು ಕೂಡ ಖರ್ಗೆ ಸಾಹೇಬ್ರಿಗೆ ಹೇಳಿದ್ರು, ಇಲ್ಲೆಲ್ಲ ಅವ್ರು ಬೇರೆಯವ್ರು ಕೊಟ್ಟರಾಗಲ್ಲ, ಬೋವಿಗೆ ಕೊಡಬೇಕು, ಲೆಫ್ಟ್ ರೈಟ್ ಎಲ್ಲ ಕಡೆ ಜಿಲ್ಲೆ ಕೊಡಿ, ಮುಳಬಾಲ್ ತಾಲೂಕಲ್ಲಿ ಬೋವಿಗೆ ಕೊಡಬೇಕು ಅಂತೇಳಿ ಬೋವಿಗೆ ಅಂತಾನೆ ಗಲಾಟೆ ಮಾಡಿ ಪಾಪ ಆಜ್ಞಾನಕ್ಕೆ ಬಿ ಫಾರ್ಮ್ ಕೊಡಿದ್ರು. ಅವರು ಗೆಲ್ತಾ ಇದ್ರು. ಲಾಸ್ಟ್ ಅಲ್ಲಿ ಏನಾಯ್ತಂದ್ರೆ ಯಾರು ಮುನ್ಸ್ವಾಮಿಗೆ ಮಾಡಿದ್ರು ಬಿಜೆಪಿಗೆ ಅವ್ರನ್ನ ಫಾಲೋ ಮಾಡ್ಬಿಟ್ಟೆ ಆಜ್ಞಾನ. ನಿಷ್ಠಾವಂತ ಕಾಂಗ್ರೆಸ್ ಫಾಲೋ ಮಾಡಲಿಲ್ಲ. ಯಾರು ಬಿಜೆಪಿಗೆ ಮಾಡಿದ್ರು, ಯಾರು ಕೆ ಎಚ್ ಮುನಿಯಪ್ಪನ ಸೋಲ್ದ್ರು, ಯಾರು ಕೆ ಎಚ್ ಮುನಿಯಪ್ಪನ ಸೋಲ್ಸಕ್ಕೆ ಏಜೆಂಟ್ಗಳಾಗಿದ್ರು ಅವ್ರನ್ನ ಫಾಲೋ ಮಾಡ್ಬಿಟ್ಟ. ಅವ್ರನ್ನ ಫಾಲೋ ಮಾಡಿದ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು, ಕೈ ಬಿಟ್ಬಿಟ್ರು. ಇಲ್ಲಾಂದ್ರೆ ಆಜ್ಞಾನ 110% MLA ಗೆಲ್ತಾ ಇದ್ದ. ಅದ್ರಲ್ಲಿ ಮೋಸನೇ ಇಲ್ಲ. ಅವ್ರ ತಲೆ ಮೇಲೆ ಅವರೇ ಮಣ್ಣು ಹಾಕೊಂಡಿದ್ದು. ಇನ್ನೇನ್ ಜನರು ಸೋಸಿದ್ದಲ್ಲ. ಆತನ ಅಜಾಗ್ರತೆಯಿಂದ ಆತನ ಮಾತು ಕೇಳ್ದಿರ ನಾವ್ ಹೇಳಿದ್ವಿ ಐಡಿಯಾಗಳು. ಪಂಚಾಯತಿಯಲ್ಲಿ ಹೆಂಗ್ ಹೋಗ್ಬೇಕು, ಹಳ್ಳಿಗಳಲ್ಲಿ ಹೆಂಗ್ ಹೋಗ್ಬೇಕು, ಬೂತ್ ಮಟ್ಟದಲ್ಲಿ ಹೆಂಗ್ ಹೋಗ್ಬೇಕು, ಯಾವ ಲೀಡರ್ ಹೆಂಗ್ ಕರ್ಕೋಬೇಕು ಅಂತ ಅದೆಲ್ಲ ಆತನ ಬಿಟ್ಬಿಟ್ಟ. ಯಾರೋ ಒಂದ್ 3 ಜನ ಹಿಂದೆ ಫಾಲೋ ಮಾಡ್ಬಿಟ್ಟ. ಆ 3 ಜನ ನಂಬ್ಕೊಂಡು ಹಿಂದೆ ಹೋದ, ಅದನ್ನ ಸೋತ. ಎಲ್ಲೋ ಒಂದ್ ಕಡೆ ಈಗ ಮುಳಬಾಗಲಿನಲ್ಲಿ ಸುಭಾಷ್ ಗೌಡ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮಾಡಲಿಲ್ಲ, ಜೆಡಿಎಸ್ ಮಾಡಿದ್ರು ಅಂತ ಹೇಳಿ ಸದ್ದಾಗಿದೆ. ಇದು ನಿಜಾನ ಸರ್? ನಾನ್ ನಿಮ್ಗೆ ಒಂದ್ ಮಾತು ಹೇಳಿದ್ ನೋಡಿ ಸರ್, ನಮ್ಮ ತಂದೆ ಆನೆಸ್ಟ್ ಕಾಂಗ್ರೆಸ್ ಲೀಡರ್. ಕಾಂಗ್ರೆಸ್ ಪಕ್ಷ ಬಿಟ್ಟು ಜೆಡಿಎಸ್ ಹೋದಂತ ಒಂದು ಇದಕ್ಕೆ 15 ವರ್ಷ ನಾನು ನಮ್ಮಪ್ಪನ ಮಾತಾಡಲಿಲ್ಲ. ಆ ರೀತಿ ವಂಶದಲ್ಲಿ ಹುಟ್ಟಿರೋನು ಸರ್ ನಾನು ಪಕ್ಷಕ್ಕೆ ಎತ್ತ ತಾಯಿಗೆ ಮೋಸ ಮಾಡ್ದಂಗೆ. ನಾನು ಆವತ್ತು ಸುಮಾರು ಸಲ ಹೇಳಿದೆ, ನಾನು ಎತ್ತ ತಾಯಿಗೆ ದ್ರೋಹ ಮಾಡ್ದಂಗೆ. ಒಂದೇ ಒಂದು ಏನಂದ್ರೆ ನಮ್ಮನ್ನ ಫಾಲೋ ಮಾಡಿದ್ದಲ್ಲ, ನಮ್ಮಿಂದ ಫಾಲೋವರ್ಸ್ ಇದ್ರು ಕಾಂಗ್ರೆಸ್ ಅವರು, ಆನೆಸ್ಟ್ ಅವರು ಇದ್ರು ಪಾಪ ಹಳ್ಳಿಗಳಲ್ಲಿ, ಅವ್ರನ್ನೆಲ್ಲ ಫಾಲೋ ಮಾಡಲಿಲ್ಲ. ಅದೊಂದು ಬಾಧೆಯಿಂದ ನಾವು ನ್ಯೂಟ್ರಲ್ ಆದ್ವೇನಾ? ಇಲ್ಲ ಅಂದ್ರೆ ನಾವು ಈ ಸಲ ಸರ್ ನಾವು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡೋರಾಗಿದ್ದಿದ್ರೆ ಇವಾಗ ಬೇತನದಲ್ಲಿ ನಮ್ಮ ರೂಪಮ್ಮನ ಗೆದ್ದವಳೆ ಅಲ್ಲೆಲ್ಲ ನಾವು ಕ್ಯಾನ್ವಾಸ್ ಮಾಡಲ್ವಾ? ಇವಾಗ ಬಂಗಾರಪೇಟೆಯಲ್ಲಿ ನಾವು ಕ್ಯಾನ್ವಾಸ್ ಮಾಡಿ, ಇವಾಗ ಅದು ಬೇಡ ಸರ್, ಇವಾಗ ಕೊತ್ತೂರು ಮುಂಜಿನ ಕೋಲಾರ ನಿಂತಿದ್ದಲ್ಲ, ಕೋಲಾರಲ್ಲಿ ಹೋಗಿ ನಾವು ಕ್ಯಾನ್ವಾಸ್ ಮಾಡಲಿಲ್ವಾ? ಅದೇ ಮುಸ್ಲಿಮ್ಸ್ ಎಲ್ಲ ನನಗೆ ಹೇಳಿದ್ರು, ಮೈನಾರಿಟಿ ಕಮಿಟಿ ಅವರೆಲ್ಲ, ಇಲ್ಲ ಆತ ಮುನ್ಸ್ವಾಮಿಗೆ ಸಪೋರ್ಟು ಅಂತ. ನಾವೆಲ್ಲ ಹೇಳಿದ್ವಿ, ನೀವು ಕೊತ್ತೂರು ಮಂಜು ನೋಡಬೇಡಿ, ಪಕ್ಷ ನೋಡಿ, ಕೈ ಸಿಂಬಲ್ ನೋಡಿ, ಅಲ್ಲಿ ಕೈ ಗೆಲ್ಬೇಕು, ಗೆದ್ರೆ DK ಶಿವಕುಮಾರ್ CM ಆಗ್ತಾರೆ ಅಂತೇಳಿ ನಾವು ಹಳ್ಳಿನೂ ಹೋಗಿ ಕ್ಯಾನ್ವಾಸ್ ಮಾಡಿಲ್ವಾ? ನಾವ್ಯಾಕೆ ಸರ್ ದ್ರೋಹ ಮಾಡ? ಅಂತ ತಾಯಿ ಹತ್ರ ಮಲಗು ಕೆಲಸ ನಾನು ಜೀವನದಲ್ಲಿ ಮಾಡೋದಿಲ್ಲ, ಮಾಡಕ್ ಹೋಗೋದು ಇಲ್ಲ ನಾವು. ನಾವ್ಯಾಕೆ ಸರ್ ದ್ರೋಹ ಮಾಡ? ಅಂತ ತಾಯಿ ಹತ್ರ ಮಲಗು ಕೆಲಸ ನಾನು ಜೀವನದಲ್ಲಿ ಮಾಡೋದಿಲ್ಲ, ಮಾಡಕ್ ಹೋಗೋದು ಇಲ್ಲ ನಾವು. ನಾವು ಕೇಳ್ಪಟ್ಟಂತ ಕೆಲವೊಂದು ವಿಷಯಗಳ ಬಗ್ಗೆನೇ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸುಭಾಷ್ ಗೌಡ್ರು ಕಾಂಗ್ರೆಸ್ ನಲ್ಲಿ ಹಲವರು ಕಾಂಗ್ರೆಸ್ಗೆ ಸುಮಾರು ದುಡ್ಕೊಂಡು ಬಂದಿರತಕ್ಕಂಥವ್ರು, ಕಾಂಗ್ರೆಸ್ ಅಂದ್ರೆ ಹುಚ್ಚು, ಆ ರೀತಿ ಬೆಳೆದು ಬಂದಂತ ಸುಭಾಷ್ ಗೌಡ್ರು ಎಲ್ಲೋ ಒಂದ್ ಕಡೆ ವಿಧಾನಸಭೆಯಲ್ಲಿ ಸಮೃದ್ಧಿ ಮಂಜುನಾಥ್ ಜೊತೆಯಲ್ಲಿ ಕೈ ಜೋಡಿಸಿ ಜೆಡಿಎಸ್ಗೆ ಬೆಂಬಲಿಸಿದ್ದಾರೆ ಅನ್ನೋದು ಮುಳಬಾಗಿಲಲ್ಲಿ ಸದ್ದಾಯ್ತು. ಇದು ನಿಜಾನ ಸರ್? ಅದು ಕೆಲವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಆ ಕೆಲವ್ರ ನಾಯಕರ ಹೆಸರು ನಾನು ಹೇಳೋದು ಬೇಡ, ಯಾಕಂದ್ರೆ ಅವ್ರ ಮನಸ್ಸಿಗೆ ಗೊತ್ತಿದೆ. ನಾನು 20 ಸಲ ಹೇಳಿದ್ದೀನಿ. ನಾನು ಯಾವತ್ತು ನೋಡಿ ಸರ್, ನೈಟ್ ನಾಳೆ ಎಲೆಕ್ಷನ್ ಇವತ್ತವರೆಗೂ 5 ಗಂಟೆವರೆಗೂ ನಾನು ಆದಿನಾರಾಯಣಗೆ ಹೇಳಿದೆ, ನೋಡು ನೀನು ಮಾಡ್ತಾರೆ ಸರಿ ಇಲ್ಲ, ನಾವು ಹಿಂದೆ ಹೋಗ್ತಾ ಇದ್ದೀವಿ, ನೀನು ಫಾಲೋ ಮಾಡಿ. ಅವ್ರ ಫ್ರೆಂಡ್ಗಳು ಆಕ್ಚುಲಿ ಆದಿನಾರಾಯಣ ಲಿಂಕ್ ಮಾಡಿದ್ರೆ ನಮ್ಮ ಕೃಷ್ಣ ಅಂತ ಒಬ್ಬ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅದನ್ನ ನನಗೆ ಪರಿಚಯ ಮಾಡಿಕೊಟ್ಟ ಮೇಲೆ ಅದನ್ನ ನಾವೆಲ್ಲ ಆತನ ಜೊತೆಲಿ ಇದ್ದು ನಾವೆಲ್ಲ ಆತನಿಗೆ ಹೇಳ್ಬಾರ್ದು, ಅವೆಲ್ಲ ಅಷ್ಟೆಲ್ಲ ಕೆಲಸ ಮಾಡಿ ಆದಿನಾರಾಯಣ ಕರ್ಕೊಂಡ್ಬಂದು ನಾವೆಲ್ಲ ಇಷ್ಟ ಕಷ್ಟ ಬಿದ್ದು ಇದೇ ನನ್ನ ಇದೇ ಜಾಗದಲ್ಲಿ ಕೂತ್ಕೊಂಡು ಆತನಿಗೆ ನಾಮಿನಿ ಹಾಕಿಸಿದೆ. ನಾನು ಇಟ್ಕೊಳ್ಳಿಲ್ವಾ? ಯಾರೋ ಒಬ್ರು ಅವ್ರ ಹೆಸರು ಬೇಡ, ಅವರಿಂದ ಹೋದ ಹೆಚ್ಚು ಕಮ್ಮಿ ಅದ. ಅದೇ ಹೇಳಿದ, ಆತನ ಅಜಾಗ್ರತೆ ನಾವು ಸೋಲಿದ್ದು. ಇಲ್ಲಾಂದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷ ಮುಳಬಾಲ್ ಇಷ್ಟರಲ್ಲಿ ಸೋಲ್ತಾ ಇಲ್ಲ, ಗೆಲ್ತಾ ಇದ್ದ. ಎಲ್ಲೋ ಒಂದ್ ಕಡೆ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಬಣದಲ್ಲಿ ಸುಭಾಷ್ ಗೌಡ್ರು ಕಾಣ್ತಾ ಇಲ್ಲ, KH ಮುನಿಯಪ್ಪನವ್ರು ಕಾಂಗ್ರೆಸ್ ಬಣದಲ್ಲೇ ಕಾಣ್ತಾ ಇದ್ದಾನೆ ಅಂತ ಹೇಳಿ ಜನ ಹೇಳಿ. ಸರ್ ನೋಡಿ ಸರ್, ನಾನು ಕೊತ್ತೂರು ಮಂಜು ಫಾಲೋವರ್ ಅಲ್ಲ. ನೋಡಿ ಸರ್, ನಾನು ಕೊತ್ತೂರು ಮಂಜು ಫಾಲೋವರ್ ಅಲ್ಲ.
ನಾನು ಕಾಂಗ್ರೆಸ್ ಫಾಲೋವರು, ಕೆ ಎಚ್ ಮುನಿಯಪ್ಪ ಫಾಲೋವರು. ಕೆ ಎಚ್ ಮುನಿಯಪ್ಪ ಏನು ಹೇಳಿದ್ರೆ ಅದು ಮಾಡೋರು. ಆತನು ಆತ ನಮ್ಗೇನು ಹೇಳಿದ್ದು, ಶಿಸ್ತೆ, ಪಕ್ಷ ಏನೇ ಮಾಡಿ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು. ಆ ರೀತಿ ಅವ್ರನ್ನ ನಾವು ಫಾಲೋ ಮಾಡಿರೋರು. ನಾವು ಅವ್ರು ಎಲ್ಲಿ ಹೇಳಿದ್ರೆ ಅಲ್ಲೋ ಕೆಲಸ ಮಾಡಿದ್ದೀವಿ. ಪ್ರತಿಯೊಂದು ಇವನ್ ಜಡ್ಪಿಯಿಂದನೂ ಕೆಲಸ ಮಾಡಿದ್ದೀನಿ, ತಾಲೂಕ್ ಪಂಚಾಯತ್ನ ಕೆಲಸ ಮಾಡಿದ್ದೀನಿ. ಅವ್ರು ಹೇಳಿದ ಮಾತು ನಾವು ತಪ್ಪಲ್ಲ. ಬಟ್ ನಾನು ಇವತ್ತೆಲ್ಲ ಆವತ್ತಿಂದ ಕೊತ್ತೂರು ಮಂಜು ಫಾಲೋವರ್ ಅಂತ ಅಲ್ಲ. ಯಾಕಂದ್ರೆ ಪಕ್ಷದಲ್ಲಿ ಆತನ ಸಿಸ್ಟಮ್ ಇರಲಿಲ್ಲ. ಯಾಕಂದ್ರೆ ಪಾಪ ಕೆ ಎಚ್ ಮುನಿಯಪ್ಪನ ಕೊಟ್ಟು ಗೆಲ್ಸಿದ್ದು ಕೆ ಎಚ್ ಮುನಿಯಪ್ಪನೇ ಸಿಕ್ಕಾಪಟ್ಟೆ ಆತನ ಸೋಲ್ಸಕ್ಕೆ ಪ್ರಯತ್ನ ಮಾಡ್ದ. ಅದರಿಂದ ನಾವು ಅದನ್ನ ಫಾಲೋ ಇಲ್ಲ, ಅದರಲ್ಲಿ ಎರಡನೇ ಮಾತಿಲ್ಲ ನಾನು. ಒಟ್ಟಾರೆ ಈಗ ನಿಮ್ ಪ್ರಕಾರ ಕಾಂಗ್ರೆಸ್ ನಲ್ಲಿ ನೀವು ಶಿಸ್ತಿನ ಸಿಪಾಯಿ ತರ ಕೆಲಸ ಮಾಡಿದ್ರಿ, ಒಳ್ಳೆ ಕಾರ್ಯಕರ್ತರು ಮುಖಂಡರು ಅನಿಸ್ಕೊಂಡಿದ್ದೀರ. ಆದ್ರೆ ಮುಳಬಾಗಲ ರಾಜಕೀಯ ಮುಂಬರುವ ಕಾಂಗ್ರೆಸ್ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್? ನಾವು ಖಂಡಿತ ಮುಳಬಾಗಲಲ್ಲಿ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ ಏನಂದ್ರೆ, ಕಾಂಗ್ರೆಸ್ ಅಲ್ಲಿ ಎಲ್ಲಾನು ಒಗ್ಗೂಡ್ಕೊಂಡು ಹೋಗ್ಬೇಕು. ಯಾರೇ ಆಗ್ಲಿ ಒಂದೊಂದು ಓಟು ಇಂಪಾರ್ಟೆಂಟ್. ನೋಡಿ ಸರ್, ನಮ್ಮ ಪಕ್ಷದಲ್ಲಿ ಜಾತಿ ಭೇದ ಇಲ್ಲ, ಎಲ್ಲಾ ಜಾತಿಗಳು ನೋಡ್ಕೊಂಡಿರೋದು ಕಾಂಗ್ರೆಸ್ ಪಕ್ಷ. ಕೇಸರಿ ಬಿಳಿ ಹಸರು ಎಲ್ಲರೂ ಸೇರಿಸ್ಕೊಂಡು ಹೋಗ್ಬೇಕು. ಆ ರೀತಿ ಎಲ್ಲ ಸೇರಿಸ್ಕೋಬೇಕು ಸರ್. ಓಟ್ ಇಲ್ದ ಲೀಡರ್ನಲ್ಲಿ ಜೊತೆ ಹಾಕೊಂಡ್ರೆ ಪ್ರಯೋಜನ ಏನಿದೆ? ಈಗ ತಾಲೂಕಿನಲ್ಲಿ ರಾಜಕೀಯ ಮೇಲೆ ರಾಜಕೀಯ ಪಕ್ಷಗಳಲ್ಲಿ ಖುದ್ದು ಕೊರತೆಗಳು, ಬಿರುಕುಗಳು ಇದ್ದೇ ಇರುತ್ತೆ. ಹೌದು, ಇದ್ದೇ ಇರುತ್ತೆ. ಕಾಂಗ್ರೆಸ್ಗಂತೂ ಹೆಚ್ಚಿನ ಬಿರುಕುಗಳು ಮತ್ತು ದ್ವೇಷಗಳು ಜೆಡಿಎಸ್ ಪಕ್ಷದಲ್ಲಿ ಇದೆ. ಇದ್ರೂ ಕೂಡ ಅವರು ಯಾವತ್ತೂ ಕೂಡ ಅವ್ರು ತೋರಿಸ್ಕೊಂತ ಇಲ್ಲ. ಕಾಂಗ್ರೆಸ್ ನಲ್ಲಿ ಯಾಕೆ ಈ ರೀತಿ ಗುಂಪುಗಾರಿಕೆ ಆಗ್ತಾ ಇದೆ? ಇದಕ್ಕೆ ಕೊರತೆ ಏನು ಅಂತ ಸರ್? ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ, ಲೀಡರ್ಗಳ ಗುಂಪುಗಾರಿಕೆ ಇದೆ, ಪಾರ್ಟಿಯಲ್ಲಿ ಇಲ್ಲ. ಈ ಕೊರತೆ ನಾಯಕತ್ವನ ಅಥವಾ ಮುಖಂಡತ್ವನ? ಸರ್ 110% ಇದಕ್ಕೆ ನಾಯಕತ್ವ. ಇದು ಸರ್ಶ ಹೈಕಮಾಂಡ್ ಎಲ್ಲ ಸೇರಿಸಿ ಒಬ್ಬರಿಗೆ ಏನೋ ಒಂದು ಪದವಿ ಕೊಟ್ಟಾಗ ಅದನ್ನ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರೆಲ್ಲ ಹೊಂದಾಣಿಕೆಯಿಂದ ಅದನ್ನ ಒಂದು ಜೊತೆಯಲ್ಲಿ ಕೂಡಿಸಿ ನೆರವೇರಿಸಬೇಕಲ್ವಾ? ಹೌದು. ಈಗ ಆದಿನಾರಾಯಣಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೊಟ್ಟಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ. ಕೊಟ್ಟಿರೋದು ಯಾರು? ಹೈಕಮಾಂಡ್. ಹೈಕಮಾಂಡ್ಗಿಂತ ಪಕ್ಷ ನಾಯಕರು ದೊಡ್ಡವರ? ಇಲ್ಲ ಸರ್, ಅದೇನಿಲ್ಲ. ಅದು ನೋಡಿ ಸರ್, ಹೈಕಮಾಂಡ್ ಪಾಪ ಗೊತ್ತಿಲ್ಲ. ಒಂದ್ ಕಡೆ ಆದಿನಾರಾಯಣ ಒಳ್ಳೆಯವರೇ, ಆದಿನಾರಾಯಣ ಹಿಂದೆ ಯಾರೋ ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಅಂತ ಇದ್ದಾರೆ. ಅದು 100% ಸರ್. ಸರ್ ಆದ್ನಾಣ ಕೆಟ್ಟವನು ಅಂತ ನಾನು ಹೇಳಿಲ್ಲ. ಆದ್ನಾಣ ಕೆಟ್ಟವನಾಗಿದ್ರೆ ನಾವೆಲ್ಲ ಸರ್ ಕ್ಯಾಂಡಿಡೇಟ್ ತಂದಿದ್ದು. ಇದೇ ನನ್ನ ಮನೆಯಲ್ಲ ಸರ್ ಕೂತ್ಕೊಂಡು ನಾವೆಲ್ಲ ನಾವೇ ಕೆಟ್ಟವನ್ನ ನಾವ್ಯಾಕೆ ಸರ್ ಸೇರಿಸ್ತೀವಿ ಅಂತ. ಇದ್ನ ಎಷ್ಟೋ ಸಹಾಯ ಮಾಡಿದ್ ಇಲ್ಲ ಅಂತ ನಾನು ಹೇಳಿಲ್ಲ. ಇದ್ನ ಮಾಡ್ತಾರೋ ರೀತಿ ಸರಿ ಇಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು. ನಾನು ಹೇಳೋದು, ಪಕ್ಷ ಗೆಲ್ಲಕ್ಕೆ ಏನ್ ಬೇಕೋ ಅದು ಮಾಡಿ. ಪಕ್ಷ ಗೆಲ್ಲಕ್ಕೆ ಇವಾಗ ನಮ್ಗೆ ಎಷ್ಟೋ ಇದ್ದ ಬರ್ಲಿ, ನಮ್ಮ ಬೂತ್ಗಳೆಲ್ಲ ನಾವು ಕಾಂಗ್ರೆಸ್ ಲೀಡರ್ ಕೊಡಿಸ್ತೀವಿ. ಈಗ ಕಾಂಗ್ರೆಸ್ ನಲ್ಲಿ ಎರಡು ಬಣ ಹಾಕ್ಬಿಟ್ಟಿದೆ. ಒಂದು ಕೆ ಎಚ್ ಮುನಿಯಪ್ಪನ ಬಣ, ಒಂದು ಕೊತ್ತೂರು ಮಂಜು. ಈ ಎರಡು ಒಂದು ಆಗುತ್ತಾ ಯಾವಾಗ ಸರ್? ಇಲ್ಲಿ ಯಾವುದೇ ಸರ್, ಕೊತ್ತೂರು ಮಂಜು ಆಗ್ಲಿ ಕೆ ಎಚ್ ಮುನಿಯಪ್ಪ ಒಂದೇ ಕಾಂಗ್ರೆಸ್ ಬಣ. ಆ ಕೆ ಎಚ್ ಮುನಿಯಪ್ಪ ಬಣ ಅಂತ ಏನು ಇದಾಕೊಂಡಿಲ್ಲ, ಕೊತ್ತೂರು ಮಂಜುನೂ ಆಗ್ತಾ ಇಲ್ಲ. ನಾನು ಹೇಳ್ತಾರೆ ಕೊತ್ತೂರು ಮಂಜುಗೂ ಮಿಸ್ಗೈಡ್ ಮಾಡಿದ್ದಾರೆ, ಆದ್ನಾಣಗೂ ಮಿಸ್ಗೈಡ್ ಮಾಡಿದ್ದಾರೆ ಕೆಲವರು. ಅವ್ರ ಹೆಸರು ನಾನು ಹೇಳೋದು ಬೇಡ, ಮಾಧ್ಯಮದ ಅವ್ರು ಮಾಡಿದ್ದಾರೆ. ನಾವೇನೋ ಒಂದ್ಸಲಿ ಗೆಲ್ತೀವಿ ಅನ್ನೋ ಆಸ್ತಾನೆ ಇವಾಗ ಆದ್ನಾಣ ತಂದಿದ್ದ. ಗೆದ್ದಾಗ ನೀನ್ ಹೆಂಗಿರ್ಬೇಕು? ಈಗ ಸುಭಾಷ್ ಗೌಡ್ರು ಕಾಂಗ್ರೆಸ್ ನ ಮುಖಂಡರು, ಆದ್ರೆ ಕೆ ಎಚ್ ಮುನಿಯಪ್ಪನವರು ಹೆಂಗ್ ಹೇಳಿದ್ರೆ ಹಂಗೆ ಕೇಳ್ತಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಚ್ ಮುನಿಯಪ್ಪನವರ ಕುಟುಂಬಕ್ಕೆ ಕೈ ತಪ್ಪಿದ್ದಕ್ಕೆ ಬೇರೆ ಯಾವ ಒಬ್ಬ ಅಭ್ಯರ್ಥಿಗೆ ಸುಭಾಷ್ ಗೌಡ್ರು ಬಣ ಸಪೋರ್ಟ್ ಮಾಡಲಿಲ್ಲ, ಮಲ್ಲೇಶ್ ಬಾಬುಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಜನ ಪ್ರಚಾರ ಮಾಡ್ತಿದ್ದಾರೆ. ಈ ರೀತಿ ಸರ್ ನಾನು ಆವಾಗ ಹೇಳಿದ್ದೀನಿ ನಿಮ್ಗೆ, ಕೆ ಎಚ್ ಮುನಿಯಪ್ಪ ಒಂದ್ ಹೇಳಿದ್ದು, ಪಕ್ಷ ಗೆಲ್ಲಬೇಕು. ಪಕ್ಷ ಗೆಲ್ಸಿ ಇವಾಗ ಇವಾಗ ನಮ್ಮ ಸರ್ಕಾರ ಇದೆ, ನಮ್ಗೇನೋ ಒಂದು ಕೆಲ್ಸಗಳು ಬೇಕು. ನಮ್ಗೆ ಬೇರೆ ದಳ ಸರ್ಕಾರದ ನನ್ನ ಕೆಲಸ ಆಗತ್ತಾ? ಇವಾಗ ಬಿಜೆಪಿ ನನ್ನ ಕೆಲಸಗಳಾಗತ್ತಾ? ನನ್ನ ಸರ್ಕಾರ ಇದೆ, ನಾನು ಹೇಳಿದ ಮತ್ತೆ ಕೇಳ್ತಾರೆ. ನಾವು ಆ ರೀತಿ ಹೋಗೋರು. ನೋಡಿ ಸರ್, ಗೌತಮ್ ಕೂಡ ನಾವು ಆನೆಸ್ಟ್ ಆಗಿ ನಾವು ದೇವ್ರ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀನಿ, ಆನೆಸ್ಟ್ ಆಗಿ ನಾವು ಕೆಲಸ ಮಾಡಿದ್ದೀವಿ. ಇದೇ ನಮ್ಮ ರಾಮ್ ಪ್ರಸಾದನ್ನ ಬೋರ್ಡ್ ಚೇರ್ಮನ್, ಆರ್ಯವರ್ಷ ಬೋರ್ಡ್ ಚೇರ್ಮನ್, ಅವ್ರ ಮನೇಲಿ 10 ಮೀಟಿಂಗ್ ಮಾಡಿದ್ದೀವಿ. ಸುಮಾರು ಜನ ಸೇರಿಸಿದ್ದೀವಿ. ಸುಮಾರು ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು, ಸಾಹೇಬ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಹೆಚ್ಚು ಕಮ್ಮಿ ಆಗಬಾರ್ದು, ಸಾಹೇಬ್ರ ಕೆಟ್ಟ ಹೆಸರು ಬರುತ್ತೆ, ನೀವೆಲ್ಲ ಗೌತಮ್ಗೆ ಓಟ್ ಹಾಕ್ಬೇಕಂತ ಓಟ್ ಹಾಕ್ಸಿದ್ದೀವಿ. ಬಟ್ ಕ್ಯಾಂಡಿಡೇಟ್ ನಮ್ಮ ಹತ್ರ ಬಂದಿಲ್ಲ. ಕ್ಯಾಂಡಿಡೇಟ್ ನೀವು ಯಾರು, ಆ ಕ್ಯಾಂಡಿಡೇಟ್ ಇದುವರೆಗೂ ನನಗೆ ಯಾರು ಗೊತ್ತಿಲ್ಲ, ನನ್ನ ಹತ್ರ ಬಂದೂ ಇಲ್ಲ. ಆದ್ರೂ ನಾನು ಆನೆಸ್ಟ್ ಆಗಿ ಮಾಡಿದ್ದೀವಿ. ನಾವು ಸುಭಾಷ್ ಗೌಡ್ರು ಊರಲ್ಲಿ ಎರಡು ಕಾಂಗ್ರೆಸ್ ಇದೆ, ಒಂದು ನೀಲಕಂಠೇಗೌಡರು, ಒಂದು ಸುಭಾಷ್ ಗೌಡ್ರು ಕಾಂಗ್ರೆಸ್. ಅವರಿಬ್ಬರೇ ಒಂದಾಗಿಲ್ಲ. ಈ ಮುಳಬಾಗಿಲು ಒಂದ್ ಮಾಡ್ತಾರ ಅವರು ಅಂತ ಹೇಳಿ ಹೇಳಿದ್ರು. ಎಸ್ ನಿಜ ಸರ್? ನೀಲಕಂಠೇಗೌಡರು ನಾವಿಬ್ರು ಮಾಮ ಬಾಮ ಇದ್ಲೆ. ನಾವ್ ಯಾವತ್ತು ನೋಡಿ ಸರ್, ನಾವಿಬ್ರು ಒಂದೇ. 88 ಇಂದ ಅವ್ರು ಸಾಯೋವರೆಗೂ ಕೆಲವು ವೈಯಕ್ತಿಕ ಬಿಟ್ರೆ ರಾಜಕೀಯದ 80 ನಾನು ನೀಲಕಂಠೇಗೌಡ ಒಂದೇ ಜಾಗದಲ್ಲಿ ಮಲಗಿದ್ವಿ, ಒಂದೇ ಜಾಗ ರಾಜಕೀಯ ಮಾಡಿದ್ವಿ. ಬೇತನದೆಲ್ಲ ನಾವಿದ್ದು ಬಂದು ನಮ್ಮ ಥಿಯೇಟ್ರಲ್ಲಿ ಬಂದು ಮಲಗ್ತಾ ಇದ್ದ, ನಮ್ಮ ಥಿಯೇಟ್ರಲ್ಲೇ ತಿಂತಾ ಇದ್ವಿ. ನಾವೆಲ್ಲ ನಮ್ಮ ಜಯಸಿಂಹ ತೋಟಲ್ಲಿ ಹೋಗ್ತಾ ಮಲಗ್ತಾ ಇದ್ವಿ. ಸುಮಾರು 20 ವರ್ಷ ನಾವ್ ಯಾವತ್ತೂ ಇಲ್ಲ ಭಾಗ ಇಲ್ಲ. ಯಾವಾಗ ಆಗಿದ್ದಂದ್ರೆ ಯಾವತ್ತು ಕೆ ಎಚ್ ಮುನಿಯಪ್ಪಗೆ ನೀಲಕಂಠೇಗೌಡ ಈ ಕೊತ್ತೂರು ಮಂಜು ಎಗನೆಸ್ಟ್ ಮಾಡಿದ್ರು, ಆವತ್ತು ನಾನು ಎಗನೆಸ್ಟ್ ಆಗಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಈಗ ತಾಲೂಕ್ ಜನರನ್ನದು ಊರಲ್ಲಿ ಸುಭಾಷ್ ಗೌಡ್ರು ನೀಲಕಂಠೇಗೌಡ್ರೆ ಒಂದಾಗ್ಲಿಲ್ಲ, ತಾಲೂಕಿನಲ್ಲಿ ಇವ್ರು ನಾಯಕರನ್ನ ಒಂದ್ ಮಾಡ್ತಾರಾ ಅನ್ನೋದು ಜನ. ಸರ್, ಒಂದು ಮಾಡಕ್ಕೆ ಎಷ್ಟು ಮಾತಾಡ್ಬೇಕು ಸರ್?
ಇವಾಗ ವೀಕ್ಷಕರೇ, ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳು ನೋಡ್ಬೇಕಾದ್ರೆ ನಮ್ಮ ಐಡಿಯಾ ನ್ಯೂಸ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.